ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಪ್ರಾಣಿಗಳ ಶಕ್ತಿ. ಒಂದು ಊರಲ್ಲಿ ಒಂದು ಸರ್ಕಸ್ ಕಂಪ್ನಿ ಇರುತ್ತೆ. ಅಲ್ಲಿ ಮಂಗ, ಆನೆ, ಚಿರತೆ, ಸಿಂಹ ಎಲ್ಲವೂ ಕಟ್ಟಾಕಿರ್ತಾರೆ. ಒಂದು ಹುಡುಗ ಅದು ನೋಡ್ಕೊತ ಬರ್ತಾ ಇರ್ತಾರೆ, ಸಣ್ಣ ಚಿಕ್ಕ ಹುಡುಗ. ಅಲ್ಲಿ ನೋಡಿದ್ರೆ ಅವ್ನಿಗೆ ಗೊತ್ತಾಗುತ್ತೆ, ಮಂಗನ ಒಂದು ಸಣ್ಣ ರೋಪಿಂದ ಕಟ್ಟಾಕಿರ್ತಾರೆ, ಆನೆನೂ ಕೂಡ ಒಂದು ಸಣ್ಣ ದಾರದಿಂದ ಕಟ್ಟಾಕಿರ್ತಾರೆ. ಇದು ಅನಿಸುತ್ತೆ, ಅಯ್ಯೋ ಇದು ಕಾಲ ಎಳೆದ್ರೆ ಕೂಡ ತಪ್ಪಿಸ್ಕೊಂಡು ಹೋಗ್ಬೋದಲ್ಲ ಆನೆ ಮತ್ತು ಮಂಗ ಎಲ್ಲವೂ ಕೂಡ, ಯಾಕೆ ಇವೆಲ್ಲ ಇಲ್ಲೇ ಇದ್ದಾವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿರುವಂಥ ರಿಂಗ್ ಮಾಸ್ಟರು ಅಲ್ಲಿಗೆ ಬರ್ತಾನೆ. ಏನಪ್ಪ ಮಗು, ಇಲ್ಲಿ ಯಾಕೆ ನಿಂತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಹುಡುಗ ಅಂತಾನೆ, ಅಂಕಲ್, ಈ ಎಲಿಫೆಂಟು ಎಷ್ಟು ದೊಡ್ಡ ಪ್ರಾಣಿ, ಇದಕ್ಕೊಂದು ಸಣ್ಣ ದಾರನ ಕಟ್ಟಾಕಿದ್ದೀರಾ, ಮಂಗನೂ ಕೂಡ ಸಣ್ಣ ದಾರನ ಕಟ್ಟಾಕಿದ್ದೀರಾ, ಅದು ಈಸಿಯಾಗಿ ಕಿತ್ಕೊಂಡು ಓಡೋಗ್ಬೋದಲ್ಲ, ಯಾಕೆ ಓಡೋಗ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ರಿಂಗ್ ಮಾಸ್ಟರ್ ನಕ್ಬಿಟ್ಟು, ನೋಡಪ್ಪ, ಅದು ಸಣ್ಣ ಮರಿಗಳಿದ್ದಾಗಿಂದನೂ ಕೂಡ ನಾವು ಆ ದಾರವನ್ನು ಕಟ್ತಾಯಿದ್ದೀವಿ. ಅದು ಅವಾಗ ಪ್ರಯತ್ನ ಮಾಡಿ ಬ್ರೇಕ್ ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದೆ. ಆ ವಿಚಾರ ಅದರ ಮನಸ್ಸಿನ ಆಳದಲ್ಲಿ ಹೋಗಿದೆ. ಆದ್ದರಿಂದ ಅವು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಅವು ಇದನ್ನು ಕಷ್ಟವನ್ನು ಪಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅದು ಹಾಗೇ ಇರ್ತದೆ ಅಂತ ಹೇಳ್ತಾನೆ. ಮರುದಿನ ಆ ಹುಡುಗ ಅದೇ ಸ್ಥಳಕ್ಕೆ ಮತ್ತೆ ಬರ್ತಾನೆ. ನೋಡಿ, ಈ ಆನೆ ಮತ್ತು ಮಂಗನ ದಾರನ ಬಿಚ್ಚಿಬಿಡ್ತಾನೆ. ಬಿಚ್ಚಿದಾಗ ಈ ಆನೆ ಮತ್ತು ಮಂಗ ತಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಜಾಗದಿಂದ ಫ್ರೀ ಆಗಿಬಿಡ್ತವೆ, ಅಂದರೆ ಸ್ವತಂತ್ರವಾಗಿಬಿಡ್ತವೆ. ಅಲ್ಲಿಂದ ಓಡೋಗ್ಬಿಟ್ಟು ಒಂದು ಕಾಡಿನೊಳಗೆ ಹೊತ್ಕೊಂಡ್ಬಿಡ್ತವೆ. ತಮ್ಮ ಮುಂದಿನ ಜೀವನವನ್ನು ಸಂತೋಷವಾಗಿ ಕಳೀತವೆ. ಸೊ ಈ ಕಥೆ ನೀತಿ ಹೇಳುತ್ತೆ ಅಂತಂದರೆ, ನಮ್ಮ ಆಂತರಿಕ ಶಕ್ತಿಗಳನ್ನು ನಾವು ಕಂಡುಹಿಡ್ಕೊಂಡು ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.